ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಮಡಿಕೇರಿ ತಾಲೂಕಿನ ಕಡಗದಾಳು ಗ್ರಾಮದ ಹೋಮ್ ಸ್ಟೇ ಒಂದರಲ್ಲಿ ಅಕ್ರಮ ಜೂಜಾಟ ಪ್ರಕರಣವನ್ನು ಪತ್ತೆ ಹಚ್ಚಿರುವ ಕೊಡಗು ಜಿಲ್ಲಾ ಪೊಲೀಸರು 28 ಮಂದಿಯಿಂದ ವಶಕ್ಕೆ ಪಡ್ಕೊಂಡು 11 ಲಕ್ಷ ರೂಪಾಯಿ ನಗದು ಸೇರಿದಂತೆ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಡಗದಾಳು ಗ್ರಾಮದಲ್ಲಿ ಸರ್ಕಾರದ ಪರವಾನಗಿ ಇಲ್ಲದೆ ಹಣವನ್ನು ಪಣವಾಗಿಟ್ಟುಕೊಂಡು ಅಕ್ರಮವಾಗಿ ಜೂಜಾಟ ನಡೆಸ್ತಾ ಇರುವ ಕುರಿತು ದೊರೆತ ಖಚಿತ ಮಾಹಿತಿ ಹಿನ್ನೆಲೆ ಮಡಿಕೇರಿ ಉಪವಿಭಾಗ ಮಟ್ಟದ ಅಪರಾಧ ಪತ್ತೆ ವಿಶೇಷ ತಂಡದ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ದಾಳಿ ನಡೆಸಿದರು. ಮಂಡ್ಯ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಮೂಲದ ಆರೋಪಿಗಳ ಸಹಿತ ಸ್ಥಳದಲ್ಲಿದ್ದ 11,08,130 ರೂಪಾಯಿ ನಗದು, 5 ಕಾರು, 1 ದ್ವಿಚಕ್ರ ವಾಹನ, 35 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಡಿವೈಎಸ್ಪಿ ಸೂರಜ್ PA ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಚಂದ್ರಶೇಖರ್ HV, ಮಡಿಕೇರಿ ಉಪವಿಭಾಗದ ಅಪರಾಧ ತನಿಖಾ ದಳದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಹಲವು ದಶಕಗಳಿಂದ ಸುಂದರ ನಗರದಲ್ಲಿ ವಾಸ ಮಾಡ್ತಾ ಇದ್ದರೂ ಹಕ್ಕುಪತ್ರದಿಂದ ವಂಚಿತರಾಗಿರುವ ಅರ್ಹ ನಿವಾಸಿಗಳಿಗೆ ಶೀಘ್ರ ಹಕ್ಕುಪತ್ರ ವಿತರಿಸಬೇಕೆಂದು ಒತ್ತಾಯಿಸಿ ಬುಧವಾರ ಹಮ್ಮಿಕೊಂಡಿದ್ದ ಪಾದಯಾತ್ರೆಗೆ ಕೊಡಗು ಜನ ಅಭಿವೃದ್ಧಿ ಸಮಿತಿ ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸಿತು. ಬೆಳಿಗ್ಗೆ 10 ಗಂಟೆಗೆ ಸುಂದರ ನಗರದಿಂದ ಆರಂಭಗೊಂಡ ಪಾದಯಾತ್ರೆ ಗುಮ್ಮನಕೊಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ತೆರಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿತು. ಪಾದಯಾತ್ರೆಯಲ್ಲಿ ಮಹಿಳೆಯರು ಸೇರಿದಂತೆ 106 ನಿವಾಸಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಹಕ್ಕುಪತ್ರಕ್ಕಾಗಿ ಒಗ್ಗಟ್ಟಿನ ಧ್ವನಿಯನ್ನು ಎತ್ತಿದ್ರು. ಈ ಸಂದರ್ಭ ಮಾತನಾಡಿದ ಕೊಡಗು ಜನ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಸಮಾಜ ಸೇವಕ MM ದಾವೂದ್, ವರ್ಷಗಳಿಂದ ಈ ನೆಲದಲ್ಲೇ ಬದುಕು ಕಟ್ಟಿಕೊಂಡಿರುವ ಅರ್ಹ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು. ಸಂಸ್ಥಾಪಕ ಅಧ್ಯಕ್ಷ, ಇವತ್ತು ಏನು ಹೋರಾಟಕ್ಕೆ ನೀವು ಕೈ ಜೋಡಿಸಿದ್ದೀರಾ, ಅದಕ್ಕೂ ನಮ್ಮ ಕೊಡಗು ಜನಾಭಿವೃದ್ಧಿ ಸಮಿತಿ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತದೆ. ಯಾವುದೇ ರೀತಿಯ ಒಂದು ನ್ಯಾಯಯುತವಾದ ಒಂದು ಹೋರಾಟಕ್ಕೆ ಯಾವತ್ತೂ ರಾತ್ರಿ ಹಗಲಂತ ಇಲ್ಲದೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಯಾವ ಸಮಯದಲ್ಲಿ ಕರೀರಿ, ನಮ್ಮ ಸಮಿತಿಯಿಂದ, ನಮ್ಮ ಸಂಘಟನೆಯಿಂದ ಪ್ರತಿಯೊಬ್ಬರು ನಿಮ್ಮ ಜೊತೆ ಬಂದು ಕೈ ಜೋಡಿಸ್ತೀವಿ. ನಮಗೆ ಹಕ್ಕುಪತ್ರ ವಿತರಣೆ ಆಗಬೇಕು. ಇದು ಆಗುವಂಥ ಅಹೋರಾತ್ರಿ ಹೋರಾಟಕ್ಕೂ ನಾವು ರೆಡಿಯಾಗಿದ್ದೀವಿ. ದಲಿತ ಸಂಘರ್ಷ ಸಮಿತಿಯ ಭೀಮಾ ಘರ್ಜನೆಯ ಜಿಲ್ಲಾಧ್ಯಕ್ಷ ML ನಾಗರಾಜು ಮಾತನಾಡಿ, ಇದು ಕೇವಲ ಒಂದು ದಿನದ ಪ್ರತಿಭಟನೆ ಅಲ್ಲ, ಸುಂದರ ನಗರ ನಿವಾಸಿಗಳಿಗೆ ಹಕ್ಕುಪತ್ರ ದೊರೆಯುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು. ಪರವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ನಮಗೆ ಮೊದಲಿಂದ 4-5 ತಿಂಗಳಲ್ಲೂ ಕೂಡ ನಮಗೆ ಸಹಕರಿಸಿ ನಮಗೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನೂ ನಮಗೆ ಬೆಂಬಲವಾಗಿ ನಿಲ್ಲಬೇಕು. ನಾವು ಏನು ಹೋರಾಟ ಮಾಡ್ತೀವಿ ಅದಕ್ಕೆಲ್ಲ ನಮಗೆ ಕಣ್ಣಾಗಿ ನಿಂತಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಸನ್ಮಾನ ಮಾಡಿದ್ದೀವಿ. ಇನ್ನು ಮುಂದೂ ಕೂಡ ಇವರು ಇದೇ ರೀತಿ ನಮಗೆ ಸಹಕರಿಸಬೇಕು. ಈ ಸುಂದರ ನಗರದ ಬಡ ಜನರಿಗೆ ಒಂದು ಹಕ್ಕುಪತ್ರ ಸಿಗ್ತಕ್ಕಂಥ ಕೆಲಸ ಆಗಬೇಕು. ನಮ್ಮ ಹೋರಾಟದ ಜೊತೆಗೆ ಇವು ಹೋರಾಟನೂ ಇದ್ದರೆ ನಮಗೆ ಅತಿ ಶೀಘ್ರದಲ್ಲಿ ಹಕ್ಕುಪತ್ರ ಸಿಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ಹಂಗಾಗಿ ಸುಂದರ ನಗರದ ಜನರ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ, ಕೊಡಗು ಜಿಲ್ಲೆ ಪತ್ರಕರ್ತರ ಸಂಘ ಸದಸ್ಯರ ಪರವಾಗಿ ಇವರೆಲ್ಲರಿಗೂ ಕೂಡ ವಂದಿಸಿ ಇವರು ಸನ್ಮಾನ ಮಾಡಿದ್ವಿ. ಇವರು ಇನ್ನೂ ಮುಂದಿನ ಒಳ್ಳೆಯ ಕೆಲಸ ಮಾಡ್ಕೋಗಿ ನಮಗೂ ಇವರಿಂದ ಒಳ್ಳೆಯ ಕೆಲಸ ಮಾಡಿಕೊಡ್ಲಿ ಅಂತ ಹೇಳಿ ಈ ಸನ್ಮಾನ ಮಾಡಿದ್ವಿ.
ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬದಲಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆ ಇಂದಿನಿಂದ ದೇಶಾದ್ಯಂತ ಜಾರಿಗೆ ಬಂದಿದ್ದು, ವಿರಾಜಪೇಟೆ ತಾಲೂಕಿನಲ್ಲಿ ಅನುಷ್ಠಾನಕ್ಕೆ ಸಿದ್ಧತೆಯನ್ನು ಆರಂಭಿಸಲಾಗಿದೆ. ವಿರಾಜಪೇಟೆ ತಾಲೂಕು ಸಾಮರ್ಥ್ಯ ಸೌಧದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ದಿನದ ಕಾರ್ಯಾಗಾರಕ್ಕೆ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಇಒ ರಾಜೇಶ್ ಅವರು ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದವರು, ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನ ಮಾಡುವ ಉದ್ದೇಶದಿಂದ ರೂಪುರೇಷೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು, ಗ್ರಾಮೀಣ ಜನರಿಗೆ ಉದ್ಯೋಗ ಕಲ್ಪಿಸುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕೆಂದರು. ಇತ್ತೀಚೆಗೆ ನಡೆದ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಹಾಸನ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಜೆಪಿ ಶೇಖರ್ ಅವರು ಜಯಭೇರಿ ಬಾರಿಸಿದ್ದಾರೆ. ಮೂಲತಃ ಹಾಸನ ಜಿಲ್ಲೆಯ ಜಕ್ಕನಹಳ್ಳಿಯ ನಿವಾಸಿ ಪುಟ್ಟಸ್ವಾಮಿ ಗೌಡರ ಪುತ್ರರಾಗಿರುವ ಜೆಪಿ ಶೇಖರ್ ತಮ್ಮ ಗೆಲುವಿಗೆ ಶ್ರಮಪಟ್ಟ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಜಿಲ್ಲೆಯ ಎಲ್ಲ ಕೈಗಾರಿಕೆಗಳು, ವಾಣಿಜ್ಯ ಸಂಸ್ಥೆಗಳು, ವಹಿವಾಟು ಕೇಂದ್ರಗಳು, ಉದ್ಯಮಗಳ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಕಡ್ಡಾಯವಾಗಿ ಇರಲೇಬೇಕು. ಆ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿಯವರು ತಿಳಿಸಿದ್ದಾರೆ. ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬುಧವಾರ ನಡೆದ ಕನ್ನಡ ಜಾಗೃತ ಸಮಿತಿ ಸಭೆಯಲ್ಲಿ ಕನ್ನಡ ಭಾಷೆ ಅಭಿವೃದ್ಧಿ, ಅನುಷ್ಠಾನ ಮತ್ತು ಜಾಗೃತಿ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಕನ್ನಡ ಅತ್ಯಂತ ಪ್ರಾಚೀನ ಮತ್ತು ಶ್ರೀಮಂತ ಭಾಷೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಕನ್ನಡದ ಭವಿಷ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸಲು ಕನ್ನಡ ಜಾಗೃತ ಸಮಿತಿಯ ಜವಾಬ್ದಾರಿಗಳು ಅತ್ಯಂತ ನಿರ್ಣಾಯಕ. ಆ ದಿಸೆಯಲ್ಲಿ ಕನ್ನಡ ಜಾಗೃತಿ ಸಮಿತಿ ಆಧುನಿಕ ಜಗತ್ತಿಗೆ ಕನ್ನಡವನ್ನು ಕೊಂಡೊಯ್ಯುವ ಮಾರ್ಗದರ್ಶಿ ಸಮಿತಿಯಾಗಿ ಜಾಗೃತಿ ಮೂಡಿಸಬೇಕೆಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿಯವರು ತಿಳಿಸಿದರು. ಕನ್ನಡ ಜಾಗೃತಿ ಸಮಿತಿ ಸದಸ್ಯರಾದ ಬಿಎಸ್ ಲೋಕೇಶ್ ಸಾಗರ್, ಮತ್ತೋರ್ವ ಸದಸ್ಯ ಅಮೀನ್ ಮೊಯ್ಸಿನ್ ಈ ಸಂದರ್ಭ ಮಾತನಾಡಿದರು. ಮಡಿಕೇರಿ ಬ್ರೈನ್ ಕೇಂದ್ರದ ವತಿಯಿಂದ ಅಬಾಕಸ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ನಗರದಲ್ಲಿ ನಡೆಯಿತು. ನಗರದ ಕ್ರಿಸ್ಟಲ್ ಹಾಲ್ ಸಭಾಂಗಣದಲ್ಲಿ ಸಂಭ್ರಮದಿಂದ ಜರುಗಿದ ಕಾರ್ಯಕ್ರಮದಲ್ಲಿ 22ನೇ ಬ್ಯಾಚಿನ 36 ವಿದ್ಯಾರ್ಥಿಗಳು ಪದವಿಯನ್ನು ಸ್ವೀಕಾರ ಮಾಡಿದರು. ಎರಡೂವರೆ ವರ್ಷ 10 ಹಂತಗಳಿರುವ ಅಬಾಕಸ್ ಕೋರ್ಸನ್ನು ಈ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅಂತಾರಾಷ್ಟ್ರೀಯ ಬ್ರೈನ್ ಸಂಸ್ಥೆಯ ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿ, ಇಲ್ಲಿಯವರೆಗೆ ಕೇಂದ್ರದಿಂದ ಒಟ್ಟು 736 ವಿದ್ಯಾರ್ಥಿಗಳು ಪದವಿ ಸ್ವೀಕಾರ ಮಾಡಿದ್ದಾರೆಂದರು. They don't call me. But Kavita, I give her. Because that's her passion. But she's so passionate about it. I'm like, I also get attracted by the passionate. When I forget what I want, I simply think what she wants, and that's why I'm here. If she says children are boisterous, children are, naughty, that is because she is boisterous, she is naughty. And that's what children have to be boisterous, children have to be naughty, children have to be cheerful. Any environment that allows. ಮಡಿಕೇರಿ ಬ್ರೈನ್ ಕೇಂದ್ರದ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬೈ ಅವರು ಮಾತನಾಡಿ, ಮಡಿಕೇರಿ ಕೇಂದ್ರದ ಅಲುಫ್ ಎಆರ್ ಅವರು ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಚಾಂಪಿಯನ್ ಆಗಿದ್ದಾರೆ. ಈ ಬ್ಯಾಚ್ನ ಹಲವು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅಬಾಕಸ್ ಆನ್ಲೈನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ಈ ಕೇಂದ್ರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು.
play and everything. They were always present 1 hour early. Just and again after that 1 hour late. So always very supportive parents. One of the best batch parents who were there for all. So welcome to everyone. This small batch of children who joined me have all turned into hyper, super enthusiastic, walking, talking calculators, computers, multitasking people. The next generation is going to make a lot of difference to this world. I request our prayer team, trained by Ramya, come forward to input God's message on this auspicious. ಜಿ ರಮ್ಯಾ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಅಂತಾರಾಷ್ಟ್ರೀಯ ಬ್ರೈನ್ ಸಂಸ್ಥೆಯ ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಅವರಿಗೆ ಮಾಪಂಗಡ ಕವಿತಾ ಕರಂಬಯ್ಯ ಅವರ ಪತಿ ಮಾಪಂಗಡ ಮೋಹನ್ ಕರಂಬಯ್ಯ ಅವರು ಕೊಡವ ಲಾಂಛನದ ನೆನಪಿನ ಫಲಕ ನೀಡಿ ಗೌರವಿಸಿದರು. ಕೊಡಗು ಜಿಲ್ಲೆಯ ಭೂಮಿಯಿಂದ ಹೊರಗಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ 10 ವರ್ಷಗಳಲ್ಲಿ ಕೊಡಗಿನ ಭೌಗೋಳಿಕ ಚಿತ್ರಣವೇ ಬದಲಾಗಬಹುದು ಮತ್ತು ಮೂಲ ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರಬಹುದು ಅಂತ ಕೊಡಗು ಹಾಗೂ ಕಾವೇರಿ ಸಂರಕ್ಷಣಾ ವೇದಿಕೆಯ ಸಂಚಾಲಕ ನಿವೃತ್ತ ಕರ್ನಲ್ ಸಿಪಿ ಮುತ್ತಣ್ಣ ಆತಂಕ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಹೊರಗಿನವರು ಭೂಮಿ ಖರೀದಿ ಮಾಡುವುದನ್ನು ನಿಯಂತ್ರಿಸಲು ಸರ್ಕಾರ ಹೊಸ ಕಾನೂನನ್ನು ಜಾರಿಗೊಳಿಸಬೇಕೆಂದರು. ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದ ಬಳಿಯ ಮಲ್ಮಾ ಬೆಟ್ಟ ವ್ಯಾಪ್ತಿಯಲ್ಲಿ ಹೊರಭಾಗದ ವ್ಯಕ್ತಿಯೊಬ್ಬರು ದೊಡ್ಡ ಪ್ರಮಾಣದ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಈ ಬೆಟ್ಟ ಪವಿತ್ರ ನೆಲೆಯಾಗಿದ್ದು ಕಾಮಗಾರಿ ನಡೆಸುವ ಸಂದರ್ಭ ವಿರೋಧ ವ್ಯಕ್ತಗೊಂಡಿದೆ. ಈ ಕಾರಣದಿಂದ ಉದ್ದೇಶಿತ ಯೋಜನೆಯನ್ನು ಭೂಮಿ ಖರೀದಿದಾರರು ಕೈಬಿಟ್ಟಿರುವುದಾಗಿ ಘೋಷಿಸಿದ್ದಾರೆ. ಇದು ತಾತ್ಕಾಲಿಕ ಸಮಾಧಾನವಾಗಿದ್ದು ಮುಂದಿನ ದಿನಗಳಲ್ಲಿ ಹೊರ ರಾಜ್ಯದ ಮಂದಿ ಜಿಲ್ಲೆಯ ದೇವರಕಾಡು ಸೇರಿದಂತೆ ಪವಿತ್ರ ಸ್ಥಳಗಳನ್ನು ಖರೀದಿ ಮಾಡಿ ಪ್ರಕೃತಿಗೆ ವಿರುದ್ಧವಾದ ಕಾಮಗಾರಿ ನಡೆಸುವ ಅಪಾಯವಿದೆ ಎಂದರು. ಹೀಗೆ ಹಾಕೊಂಡಿದ್ರೆ ಇಡೀ ಕೊಡಗು ಮಾರಾಟ ಆಗ್ತದೆ. ಇವರು ಇಲ್ಲಿ ತಗೊಂಡಿದ್ದಾರೆ. ಈ ಇದೊಂದು ನಮಗೆ ಧರ್ಮ ಇದು ಸೇಕ್ರೆಡ್ ಪ್ಲೇಸ್. ನಮಗೆ ನಾಳೆ ಬೇರೆ ನಮ್ಮದು ಎಲ್ಲ ಧರ್ಮ ಜಾಗದಲ್ಲಿ ಸೇಕ್ರೆಡ್ ಜಾಗದಲ್ಲಿ ಬಂದು ಹೀಗೆ ಜಾಗ ತಗೊಂಡು ಹೋದರೆ ನಮ್ಮದು ರಿಲಿಜಿಯಸ್ ಸೆಂಟಿಮೆಂಟ್ಗೆ ಏನಾಗ್ತದೆ? ನಾಳೆ ತಲೆಕಾವೇರಿಯಲ್ಲಿ ಮಾಡ್ತಾರೆ ಮತ್ತು ಇನ್ನಲ್ಲಿ ಅದನ್ನು ಮಾಡ್ತಾರೆ. ಈ ಬೇರೂರಲ್ಲಿ ಏನೋ ಗಲಾಟೆ ಆಗ್ತಾವೆ ಅಲ್ಲಿ. ಸೊ ಬೇರೆ ಸುಮಾರು ನಮ್ಮದು ದೇವರ ಕಾಡಿದೆ, ಅಲ್ಲಿ ಏನಾದರೂ ಇವರು ಶುರು ಮಾಡ್ತಾರೆ. ಅದು ದೇವರ ಕಾಡು ನೆಕ್ಸ್ಟ್ ಏನಾದರೂ ಶುರು ಮಾಡ್ತಾರೆ. ನಮ್ಮ ಧಾರ್ಮಿಕ ಭಾವನೆಗೆ ಯಾರಿಗೆ ಕಾಳಜಿ ಇಲ್ಲ. ಸೊ ಇದು ನಿಲ್ಲಿಸ್ಬೇಕಾದ್ರೆ ನಮಗೆ ಒಂದು ಕಾನೂನು ಬೇಕು. ಕಾನೂನು ಬರದೆ ಏನಾಗುತ್ತೆ? ಈ ಮಾರಾಟ ಆಗ್ತಾ ಇರ್ತದೆ, ಖರೀದಿ ಆಗ್ತಾ ಇರ್ತಾರೆ. ಕಳೆದ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಹೇಳಿದ್ದೀವಿ ನಿಮಗೆ, ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಂಧ್ರದಿಂದ ಕೇರಳದಿಂದ ಜಾಗ ಹೋಗ್ತಾವೆ. ನಾಳೆ ಕೊಡವ ಲ್ಯಾಂಡು ರೆಡ್ಡಿ ಲ್ಯಾಂಡ್ ಆಗಬೇಕು. ಮತ್ತು ಉತ್ತರ ಕೊಡಗಿನಲ್ಲಿ ಆಮೇಲೆ ಆ ಸೈಡೆಲ್ಲ ನೀವು ಪಂಜಾಬೀಸು ಮತ್ತು ಹರಿಯಾಣವ್ರಿಗೆ ಸಹ ಜಾಗ ತೆಗಿತಾರೆ. ಸೊ ಅದಕ್ಕಾಗಿ ಇದೆಲ್ಲ ನಿಲ್ಲಬೇಕಾದ್ರೆ ನಮಗೆ ಒಂದು ಕಾನೂನು ಬೇಕಾಗ್ತದೆ. ಹೊರಗಡೆಯವರು ಇಲ್ಲಿ ಜಾಗ ಖರೀದಿ ಮಾಡಲಿಕ್ಕೆ ಯಾವುದು ಹಕ್ಕಿಲ್ಲ. ಆ ಕಾನೂನು ಬರಲೇಬೇಕು. ಕಳೆದ ಸಮಯ ನಾವು ಹೇಳಿದ್ದೀವಿ. ಈಗ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅರುಣಾಚಲ್, ಮಣಿಪುರ್, ತ್ರಿಪುರ, ನಾಗಾಲ್ಯಾಂಡ್, ಮಿಜೋರಾಂ ಇಲ್ಲಿ ಹೊರಗಡೆಯವರು ಜಾಗ ತೆಗೆಯೋಂಗೇನೆ ಇಲ್ಲ. ಅಸ್ಸಾಮಲ್ಲಿ ಆ ರೂಲ್ ಇತ್ತಿಲ್ಲ. ಏನಾಯಿತು? ಅಸ್ಸಾಮಲ್ಲಿ ಎಲ್ಲನೂ ಬಿಟ್ಟು ಮತ್ತೆ ಗಲಾಟೆ ಅದು ಇವಾಗ ಏನೋ ಸ್ಥಿತಿ ಏನೋ ಆಗ್ತಾವೆ. ಹೀಗೆ ಹಿಮಾಚಲ್ ಪ್ರದೇಶದಲ್ಲಿ ಲಾ ಇದೆ. ಮತ್ತು ಉತ್ತರಾಖಂಡಲ್ಲಿ ಬಹುತೇಕ ಅವ್ರದ್ದು ಜಿಲ್ಲಾ ಡಿಸ್ಟ್ರಿಕ್ಟ್ಸಲ್ಲಿ ಈ ಲಾ ಇದೆ. ಹೊರಗಡೆಯವರು ಜಾಗ ತೆಗಿಲಿಕ್ಕೆ ಅವಕಾಶ ಇಲ್ಲ. ಅದೇ ರೀತಿಯಲ್ಲಿ ನಮಗೆ ಕೊಡಗಿನಲ್ಲಿ ಇದೊಂದು ಕಾನೂನು ಬರಲೇಬೇಕು, ಅರ್ಜೆಂಟಲ್ಲಿ ಬೇಕು. ಇದರಲ್ಲಿ ಎರಡು ವಿಷಯ ಇಲ್ಲೇ ಇಲ್ಲ. ಇಟ್ ಹ್ಯಾಸ್ ಟು ಕಮ್. ಮತ್ತು ನಾವು ಇಷ್ಟೇ ಹೇಳೋದು, ನಮ್ಮ ಶ್ರೀ ಎಸ್ ಪೊನ್ನಣ್ಣವರು, ಶ್ರೀ ಮಂತ್ರೇಗೌಡವರು ಮತ್ತು ಶ್ರೀ ಯದುವೀರವರು, ನೀವು ಮಾಡಲೇಬೇಕು ಸ್ವಾಮಿ. ಯು ಹ್ಯಾವ್ ಟು ಯುವರ್ ಡ್ಯೂಟಿ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಾವು ಡಿಮಾಂಡ್ ಮಾಡ್ತಿದ್ದೀವಿ. ಯು ಗೆಟ್ ದಿಸ್ ಲಾ ಫಾರ್ ಅಸ್. ನಿಮಗೆ ಕರ್ತವ್ಯ ಇದು ಮಾಡಬೇಕು.
ಬೇರೆಲ್ಲ ಬಿಟ್ಬಿಡಿ, ಅದು ಮತ್ತೆ ನೋಡುವ. ಫಸ್ಟ್ ಇದೊಂದು ಲಾಕ್ ಮತ್ತೆ ಬೇರೆ ಒಂದು ಪಾಲಿಟಿಕ್ಸ್ ಎಲ್ಲ ಮಾಡಿ ನಾವು ಗೊತ್ತಿಲ್ಲ ಏನಿರ್ತಿಲ್ಲ. ಬಟ್ ನಿಮ್ಮ ಟರ್ಮಲ್ಲಿ ಈ ಲಾ ನಮಗೆ ಬೇಕೇ ಬೇಕು. ನಾವು ದೊಡ್ಡ ಹೋರಾಟ ಮಾಡ್ತೀವಿ, ಇದು ಬಿಡೋದಿಲ್ಲ. ಮತ್ತು ನಮಗೆ ಗೊತ್ತಿದೆ, ನಾನು ಆವತ್ತು ಸಹ ಹೇಳಿದ್ದೆ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ಡೇ ಪ್ರೊಟೆಸ್ಟ್ ಮಾಡಿ, ಇದು ಆವತ್ತು ವಿಷಯ ಅಲ್ಲ. ಇದು ಲಾಂಗ್ ಒಂದು ಮೂವ್ಮೆಂಟ್ ಆಗ್ತದೆ. ನಾವು ಮೂವ್ಮೆಂಟ್ ಮಾಡಲಿಕ್ಕೆ ಎಷ್ಟು ವರ್ಷ ಏನು ಮಾಡಬೇಕು ನಾವು ತಯಾರಿ. ಕನ್ನಿ ಕಾವೇರಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಮಲ್ಚಿರ ಶಾನ್ ಬೋಪಯ್ಯ, ಕಾವೇರಿ ಸಂರಕ್ಷಣಾ ವೇದಿಕೆಯ ಸದಸ್ಯ ರಾಯ್ ಬೋಪಣ್ಣ, ಪುಚ್ಚಿಮಂಡ ಅಪ್ಪಯ್ಯ ಹಾಗೂ ಕನ್ನಿ ಕಾವೇರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಸಿ.ಕೆ. ಪೂವಯ್ಯ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಸಂಸ್ಕೃತಿ ಪದ್ಧತಿ ಇದೆ, ಈ ಥರ ಮಾಡ್ಕೊಂಡು ಹೋದ್ರೆ ಈ ಸಂಸ್ಕೃತಿ ಎಲ್ಲ ಹಾಳಾಗ್ಬಿಡ್ತದೆ. ಅದಕ್ಕೆ ಒಂದು ಜಮ್ಮ ಟೈಟಲ್ ಅಂತ ಹೇಳಿ ನಮಗೆ ಕೊಟ್ಟಿರೋದು, ಈ ನಮ್ಮದು ಆಚಾರ ವಿಚಾರ ಪದ್ಧತಿನ ಉಳಿಸ್ಲಿಕ್ಕೆ. ಈಗ ಯಾರೋ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಅಂತ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಈ ಜಾಗದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇವಾಗ ನಮಗೆ ಆಗಲೇ ಗೊತ್ತು, ಇವಾಗ 2017-18 ಎಲ್ಲ ದೊಡ್ಡ ದೊಡ್ಡ ಡಿಸಾಸ್ಟರ್ ಆಗಿ ಜಾಗನೇ ಸುಮಾರು ಜನರು ಕಳ್ಕೊಬಿಟ್ಟಿದ್ದಾರೆ. ಆಮೇಲೆ ಸುಮಾರು ಜಾಗ ಅಲ್ಲಿಂದ ಪರಾರಿ ಆಗಿಬಿಟ್ಟಿದೆ. ಯಾಕಂದರೆ ಈ ಥರ ಪ್ರಾಜೆಕ್ಟ್ಸಿಂದ ಈ ಥರ ಎಲ್ಲ ಆಗಿರೋದು. ಹೋಮ್ ಸ್ಟೇ, ರಿಸಾರ್ಟ್, ಹೋಮ್ ಸ್ಟೇ ಮಾಡಲಿ, ಆದರೆ ದೊಡ್ಡ ದೊಡ್ಡ ರಿಸಾರ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದು ಹೊರಗಡೆಯಿಂದ ಅವರು ಬಂದು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮದು ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಏನು ಗೊತ್ತಿಲ್ಲ. ಅವರು ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಏನು ಬೇಕಾದ್ರೆ ಮಾಡ್ಬೋದು ಅಂತೇಳಿ ಮಾಡಿ ನಮ್ಮ ಊರಿಗೆ ದೊಡ್ಡ ತೊಂದರೆ ಆಗ್ತಾ ಇದೆ. ಟ್ರಾಫಿಕಲ್ಲಿ ಇರ್ಬೋದು, ಬೇರೆ ನಮ್ಮದು ಓಡಾಟದಲ್ಲಿ ಇರ್ಬೋದು. ಇಲ್ಲ, ಮಳೆನೇ ನೋಡಿ, ಇವಾಗ ಮಳೆನೇ ಬರ್ತಾ ಇಲ್ಲ. ಯಾಕೆ ಹೇಳಿ? ಈ ಮಳೆ ಕ್ಯಾಚ್ಮೆಂಟ್ ಆಗುವಂಥ ಜಾಗನ ಡಿಸ್ಟರ್ಬ್ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ. ಇನ್ನು ಮುಂದಕ್ಕೂ ಇದೇ ಮಾಡ್ಕೊಂಡು ಹೋದ್ರೆ ನಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ನಮಗೆಂತಲ್ಲ, ಈ ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆ ಇದರಲ್ಲಿ. ಅವರಿಗೆ ನೀರು ಸಹ ಕುಡಿಲಿಕ್ಕೆ ಇರಲ್ಲ ಮುಂದಿನ ದಿವಸಗಳಲ್ಲಿ. ಈ ಥರ ಕ್ಯಾಚ್ಮೆಂಟ್ ಏರಿಯಾನೆಲ್ಲ ಕನ್ವರ್ಷನ್ ಮಾಡ್ಕೊಂಡು ಕೊಡ್ತಾ ಇದ್ರೆ ಮುಂದಿನ ದಿವಸದಲ್ಲಿ ನೀರೇ ಬರಲ್ಲ, ಮಳೆನೇ ಹೊಡೆಯಲ್ಲ. ಆಗ ಏನು ಮಾಡ್ತಾರೆ ಎಲ್ಲರೂ? ಸೊ ನಾವು ಇವತ್ತು ಎತ್ತಿಸ್ಕೊಂಡು ಈ ಥರ ಅನ್ನೆಸರಿ ಪ್ರಾಜೆಕ್ಟ್ಸ್ನ ನಿಲ್ಲಿಸಬೇಕು ಅಂತ ಬಂದಿದ್ದೀವಿ. ಮುಂದೆ ಕೊಡಗಿನಲ್ಲಿ ಜಾಗ ಬೇಕಾದ್ರೆ ಮಾರಲಿ, ಆದರೆ ಜಮ್ಮ ಹೋಲ್ಡರ್ಸ್ಗೆ ಮಾರಲಿ, ಜಮ್ಮ ಟೈಟಲ್ಸ್ ಅವರಿಗೆ ಮಾರಲಿ. ಆಗ ಹೊರಗಡೆಯಿಂದ ಬರೋರು ಕಮ್ಮಿ ಆಗ್ತದೆ. ನಾವೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ ಇಲ್ಲಿ ಜಮ್ಮ ಯಾರೆಲ್ಲ ಇದ್ರೆ ಅವರೆಲ್ಲ ಬೇಕಾದ್ರೆ ತಗೊಳ್ಳಿ, ಅವ್ರಿಗೆ ಬೇಕಾದ್ರೆ ಮಾಡಲಿ, ಅದರಲ್ಲಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಬಟ್ ಹೊರಗಡೆಯಿಂದ ಬಂದವರು ಈ ಜಮ್ಮನ ಉಳಿಸ್ಲಿಕ್ಕೆ ಏನು ಬರ್ತಾ ಇಲ್ಲ. ಅವರಿಗೆ ಬೇಕಾಗಿರುವಂತ ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಬರ್ತಾ ಇರೋದು. ಅವ್ರು ದೊಡ್ಡ ದೊಡ್ಡ ರಿಸಾರ್ಟ್ ಮಾಡ್ತಾ ಇದ್ದಾರೆ, ಏನಲ್ಲೋ ದೊಡ್ಡ ದೊಡ್ಡ ಲೇಔಟ್ ಬರ್ತಾ ಇದೆ. ಅದ್ರದ್ದು ಅವಶ್ಯಕತೆ ನಮಗೆ ಇಲ್ಲ. ಆ ಥರ ಪ್ರಾಜೆಕ್ಟ್ ಬಂದಲ್ಲಿ ಮುಂದಿನ ದಿನದಲ್ಲಿ ನಮಗೆ ಕುಡಿಲಿಕ್ಕೆ ಸತ ನೀರಿಲ್ಲ ಇರೋ ಆ ಥರ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಜಮ್ಮ ಟೈಟಲ್ ಏನಿದೆ ಅದನ್ನ ಬರೀ ಜಮ್ಮ ಅವರಿಗೆ ಮಾತ್ರ ಮಾರಿ ಅಂತ ಸಂದೇಶನ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮದು MLA, MP, ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ. ಕರ್ನಾಟಕ ರಾಜ್ಯ ಈಡಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕೊಡಗು ಜಿಲ್ಲಾ ಘಟಕ ಉದ್ಘಾಟನೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಸಮಾಜದ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಮಡಿಕೇರಿಯ ರಾಜದರ್ಶನ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಈಡಿಗ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಇಂದು ನಮ್ಮ ಸಮಾಜದ ಮಕ್ಕಳು ಸರ್ಕಾರಿ ಉದ್ಯೋಗವನ್ನು ಪಡೆಯಬೇಕು. ನಮ್ಮ 27 ಪಂಗಡ ನಮ್ಮೊಂದಿಗೆ ಇರಬೇಕು. ಇಂದು ಅನೇಕ ಅವಕಾಶಗಳು ಇದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಶ್ರೀ ನಾರಾಯಣ ಗುರುಗಳ ಆದರ್ಶ ಪಾಲಿಸುವ ನಾವು ಸರ್ಕಾರದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಇಂದು ಮಕ್ಕಳಿಗೆ ಅನೇಕ ಅವಕಾಶಗಳಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದರು. ಇಲ್ಲಿ ತಾವು ನೆರೆದಿರ್ತಕ್ಕಂಥದ್ದು ಆ ವೇದಿಕೆಯ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮತ್ತು ತಾವುಗಳೆಲ್ಲ ಇಷ್ಟು ಮಳೆ ಇದ್ದರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಯಜಮಾನಿ, ಒಡತಿ, ಮಹಿಳಾ ಅಧಿಕಾರಿಗಳು, ನೌಕರರುಗಳು ಹಾಗೂ ಗೃಹಿಣಿಯರು ಬಂದಿರೋದು ಅತ್ಯಂತ ಖುಷಿ ವಿಚಾರ. ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ಈಡಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೊಡಗು, ಈಡಿಗ, ಬಿಲ್ಲವ
ಜಿಲ್ಲಾ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅತ್ಯಂತ ಈ ಕಾರ್ಯಕ್ರಮಕ್ಕೆ ಮೆರುಗು ತರ್ತಕ್ಕಂಥದ್ದು ಅಂತಂದರೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆಗೆ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡು ಯಾರು ನಮ್ಮ ಸಮಾಜದ ಅಂತಂದ್ರೆ ನಾರಾಯಣ ಗುರುಗಳು ಹೇಳ್ದಂಗೆ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮತ ಅಂತ ಭಾರತದ ಸಂವಿಧಾನ ಅಥವಾ ಕರ್ನಾಟಕ ರಾಜ್ಯ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಜಾತಿಗಳನ್ನ ಒಂದು ಕಡೆ ಇಡೋಣ, ಎಲ್ಲ ಜಾತಿಗಳನ್ನ. ಅದಕ್ಕೆ ಅಸಂಖ್ಯವಾದಂಥ ಜಾತಿಗಳಿದೆ ನಮ್ಮಲ್ಲಿ. ಆದರೆ ನಮ್ಮಲ್ಲೇ ಇರ್ತಕ್ಕಂಥ 26 ಪಂಗಡಗಳು ಏನಿದೆ ಅಂದರೆ ಈಡಿಗ, ಬಿಲ್ಲವ, ಬೀವರು, ನಾಮಧಾರಿಗಳು, ನಾಯಕರು, ಪಿಯಾಸ್, ಈಳವ, ಎಷ್ಟು ಪೂಜಾರಿ, ಭಂಡಾರಿ, ಬೆಲ್ಚರ್, ಎಷ್ಟು ನಮ್ಮಲ್ಲಿ 26 ಇದೆಯಲ್ಲ, ಅವರುಗಳು ನಾವೆಲ್ಲ ಒಂದಾಗಿ ಸೇರಿದ್ರೆ ಅದರ ಶಕ್ತಿ, ಅದರ ಬಲನೇ ಬೇರೆ ಅನ್ನೋದನ್ನು ನಾವು ತೋರಿಸ್ಬೇಕಾದಂತಹ ಸನ್ನಿವೇಶ. ಮುಖ್ಯ ಭಾಷಣ ಮಾಡಿದ ಸಿನಿಮಾ ನಿರ್ದೇಶಕ ಸ್ಮಿತೇಶ್ ಎಸ್ ಭಾರ್ಯ ಮಾತನಾಡಿ, ಮಕ್ಕಳು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ನಾವು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ಎಚ್ಚರವಾಗಿದ್ದಾಗ ಕಾಣುವ ಕನಸು ನನಸು ಮಾಡಿಕೊಳ್ಳಬೇಕೆಂದರು. ಯಾವುದೇ ಸತ್ಯಾಗ್ರಹಗಳಿಲ್ಲ, ಬರೀ ಕಾರ್ಯದ ಮೂಲಕ ಕ್ರಾಂತಿ ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಆ ನಂತರ ಒಂದು 70ರ ಮಿಕ್ಕಿ ದೇವಸ್ಥಾನಗಳ ಪ್ರತಿಷ್ಠಾಪನೆ ಆಗುತ್ತೆ. ಅದರಲ್ಲಿ 48 ದೇವಸ್ಥಾನಗಳನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಹೋಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಆಮೇಲೆ ಅದೊಂದು ಸತ್ಯ ಅರ್ಥ ಆಗುತ್ತೆ, ದೇವಸ್ಥಾನಗಳ ಪ್ರತಿಷ್ಠಾಪನೆಯಿಂದ ಉದ್ಧಾರ ಆಗುವುದಿಲ್ಲ, ಶಿಕ್ಷಣದ ಅನಿವಾರ್ಯತೆ ಇದೆ. 1903ರಲ್ಲಿ SNDP ಸಂಘಟನೆಯ ಉದಯ ಆಗುತ್ತೆ. ಡಾಕ್ಟರ್ ಪಲ್ಪು ಅವರ ಆತ್ಮೀಯ ಶಿಷ್ಯರ ಮೂಲಕ ಇಡೀ ಕೇರಳದಲ್ಲಿ ಬಹಳ ದೊಡ್ಡ ಮಟ್ಟಿನ ಅಕ್ಷರದ ಕ್ರಾಂತಿಯನ್ನು ಮಾಡ್ತಾರೆ. ಇವತ್ತಿಗೆ ಕೇರಳ ಅತಿ ಹೆಚ್ಚು ಸಾಕ್ಷರತೆಯ ಕೇಂದ್ರ ಅನ್ನುವಂಥದ್ದು ಹೇಗೆ ಬೆಳಗಿತೋ ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾತ್ರ ಬಹಳ ಅಗಾಧವಾಗಿರುವಂಥದ್ದು ಅನ್ನೋದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದ್ರೆ ಅನಿವಾರ್ಯತೆ ಇದೆ. ಇದೆಲ್ಲ ಆಯಿತು. ಬ್ರಹ್ಮಶ್ರೀ ನಾರಾಯಣ ಹೇಳಿದ ಮಾತೇನು? ಸಂಘಟನೆಯಿಂದ ಬಲಿಯುತರಾಗಿರಿ, ಶಿಕ್ಷಣದಿಂದ ಸ್ವತಂತ್ರರಾಗಿರಿ, ಕೃಷಿ ಮತ್ತು ಕೈಗಾರಿಕೆಯಿಂದ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯಿರಿ ಅಂತ ಹೇಳಿ ಶಿಕ್ಷಣಕ್ಕೋಸ್ಕರ ನಮ್ಮಲ್ಲಿ ಅಗಾಧವಾಗಿರೋ ಕಾರ್ಯ ನಡೀತಿದೆ. ಸರ್ ಯಾರ ಬಗ್ಗೆನೂ ಮಾತಾಡಲಿಲ್ಲ, ಮಕ್ಕಳ ಬಗ್ಗೆನೇ ಮಾತಾಡಿಲ್ಲ. ದೇಶದ ಭವಿಷ್ಯಗಳು ಅಂತ ಹೇಳುವಂಥದ್ದು ಮಾಡಿದರು. ನಮ್ಮ ಎಲ್ಲ ಬಿಲ್ಲವ ಸಂಘಗಳು, ಎಲ್ಲ ಈಡಿಗ ಸಂಘಗಳು ಮಕ್ಕಳಿಗೆ ಬೇಕಾಗಿ ಎಂತಹ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದಾರೆ ಅನ್ನೋದು ಇಡೀ ರಾಜ್ಯದಲ್ಲಿ ಗೊತ್ತಾಗುತ್ತೆ. ಈಗ ಬರುತ್ತಿರುವಂಥ ಸಂಘಟನೆ, ಏನು ಸಂಘಟನೆ ಅನಿವಾರ್ಯತೆಗಳು, ಏನಕ್ಕೆ ಬೇಕು ನಮಗೆ ಸಂಘಟನೆಗಳು? ಸಿಂಪಲ್ ಆಗಿ ಇದು ನಮ್ಮ ಬೆಳ್ತಂಗಡಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಆಗಿದೆ. ಒಂದು ದಿವಸ ಒಂದು ಕಾರ್ಯಕ್ರಮ ನನಗೆ ಸಿಕ್ಕಿಬಿಟ್ಟು ಹೇಳಿದರು, ನನ್ನ ಮಗಳು ಸ್ಟೇಟಲ್ಲಿ ವೆಯ್ಟ್ ಲಿಫ್ಟಿಂಗಲ್ಲಿ ಚಿನ್ನದ ಪದಕ, ತುಂಬ ಖುಷಿ ಆಯಿತು, ಕಂಗ್ರಾಟ್ಸ್ ಅಂತ ಹೇಳಿದೆ. ಅವ್ರು ಹೇಳಿದರು, ಅವಳಿಗೊಂದು ಸನ್ಮಾನ ಆಗಬೇಕು, ನಮ್ಮ ನಿಮಗೆ ಒಳ್ಳೆ ಪರಿಚಯ ಇದ್ದಾರಲ್ಲ ಬಿಲ್ಲವ ಸಂಘದಲ್ಲಿ, ಅವ್ರಿಗೊಂದು ಸನ್ಮಾನ ಮಾಡಿಸು ಅಂತ ಹೇಳಿದ್ರು. ನನಗೆ ಖಂಡಿತ ಮಾಡಿಸೋಣ ಅಂತ ಹೇಳಿದೆ. ಆಮೇಲೆ ಅವ್ರದ್ದು ಕೇಳಿದೆ, ನೀವು ಎಷ್ಟು ಬಾರಿ ಬಿಲ್ಲವ ಸಂಘಕ್ಕೆ ಬಂದಿದ್ದೀರಿ ಅಂತ. ಅವ್ರು ಬರೋದು ಯಾವಾಗ? ಗುರು ಪೂಜೆಗೊಂಡು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಕೊಡಗು ಜಿಲ್ಲಾ ಬಿಲ್ಲವ ಸಮಾಜದ ಅಧ್ಯಕ್ಷ ಲಿಂಗಪ್ಪ ಪೂಜಾರಿ ಮಾತನಾಡಿ, ಪ್ರತಿ ಹಂತದಲ್ಲೂ ಸಂಘಟನೆ ಜೊತೆಗೆ ಇರಬೇಕೆಂದರು. ಕೊಡಗು ಜಿಲ್ಲಾ ಬಿಲ್ಲವ ಸಮಾಜದ ಒಕ್ಕೂಟದ ಕಾರ್ಯದರ್ಶಿ ಪ್ರದೀಪ್ ಕರ್ಕೇರ ಮಾತನಾಡಿ, ನಾವು ಸಂಘಟನೆಯಲ್ಲಿ ಸಂಪೂರ್ಣ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದರು. ವಿರಾಜಪೇಟೆ ತಾಲೂಕು ಬಿಲ್ಲವ ಸಮಾಜದ ಅಧ್ಯಕ್ಷ ಗಣೇಶ್, ಮಡಿಕೇರಿ ತಾಲೂಕು ಅಧ್ಯಕ್ಷೆ ಲೀಲಾವತಿ, ಜಿಲ್ಲಾ ಈಡಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಮಾರ್, ಸೋಮರಪೇಟೆ ತಾಲೂಕು ನಾರಾಯಣಗುರು ಸೇವಾ ಸಮಿತಿ ಅಧ್ಯಕ್ಷ ಚಂದ್ರಹಾಸ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವಾದರ್ಶಗಳಂತೆ ನಾವೆಲ್ಲರೂ ಮನುಜರು ಎನ್ನುವ ವಿಶಾಲ ಚಿಂತನೆಗಳಡಿ ನಾವೆಲ್ಲರೂ ಕರ್ತವ್ಯಪರರಾಗಬೇಕೆಂದು ಸಮಾಜ ಸೇವಕ ಹಾಗೂ ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಾಬು ವರ್ಗೀಸ್ ಕರೆ ನೀಡಿದರು. ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ನಗರದ BS ಗೋಪಾಲಕೃಷ್ಣ ರಸ್ತೆಯಲ್ಲಿನ ಕೊಡಗು ಪತ್ರಿಕಾ ಭವನ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಉಜ್ವಲ್ ರಂಜಿತ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಜ್ವರದ ಚಪ್ಪಾಳೆ ಮಾದರಿ ಮಾತು ಕಡಿಮೆ ಆಡೋದು ಕೂಡ ಅವರ ಕೆಲಸದ ಮೂಲಕನೇ
ಈ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕೊಡಗು ಪತ್ರಕರ್ತರ ಸಂಘದ ಇದ್ದಾರೆ, ಅಶ್ರಫ್ ಅವರಿದ್ದಾರೆ, ಖಲೀಲ್ ಇದ್ದಾರೆ, ವಿನೋದ್ ಮೊಡಗದ್ದೆ ಇದ್ದಾರೆ, ಮೋಹನ್ ರಾಜ್ ಇದ್ದಾರೆ, ಹಾಗೆ ಮುಬಾರಕ್ ಅಭಿನಂದನೆಗಳನ್ನ ಹೇಳ್ತಾ ಕೊಂಡು ಬಂದಂತಹ ವಾಲಿಬಾಲ್ ತಂಡಕ್ಕೆ ಮತ್ತು ಎಲ್ಲರಿಗೂ ಗೌರವಿಸಿದಂತಹ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, ರೆವರೆಂಡ್ ಫಾದರ್ ಹರ್ಮನ್ ಮೋಗ್ಲಿಂಗ್ ಅವರು 1834 ಜುಲೈ 1 ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಆರಂಭಿಸಿದ್ರು. ಈ ಹಿನ್ನೆಲೆಯಲ್ಲಿ ಈ ದಿನವನ್ನು ಪತ್ರಿಕಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಒಳ್ಳೆಯದು ಕೆಟ್ಟದು ಅನಂತರ, ಆದರೆ ಸುದ್ದಿ ಇವತ್ತು ಎಲ್ರಿಗೂ ಬೇಕಾಗಿರುವಂಥದ್ದು. ಅಂತಹ ಸುದ್ದಿ ಮಾಧ್ಯಮವನ್ನು ಕನ್ನಡದಲ್ಲಿ ಪರಿಚಯಿಸಿದಂತಹ ದಿನವಾಗಿ ಜುಲೈ 1 ಆಚರಿಸ್ತಾ ಇದ್ದೇವೆ. ಅದು ಮಂಗಳೂರು ಸಮಾಚಾರ ಪತ್ರಿಕೆ ಮೂಲಕ ರೆವರೆಂಡ್ ಫಾದರ್ ಮೊಗ್ಲಿಂಗ್ ಅಂತ ಹೇಳೋರು 1843 ಜುಲೈ 1 ಮಂಗಳೂರಿನಲ್ಲಿ ಈ ಪತ್ರಿಕೆಯನ್ನು ಆರಂಭಿಸಿದ ದಿನವನ್ನೇ ನಾವು ಇವತ್ತು ಕನ್ನಡ ಪತ್ರಿಕೋದ್ಯಮದ ದಿನದ ಆರಂಭ ಅಂತೇಳಿ ಜುಲೈ 1 ಪ್ರತಿ ವರ್ಷ ನಾವು ಕರ್ನಾಟಕದಲ್ಲಿ ಆಚರಿಸ್ಕೊಂಡು ಬಂದಿದ್ದೇವೆ. ಅವತ್ತು ಮಂಗಳೂರು ಸಮಾಚಾರದ ಮೂಲಕ ಆರಂಭವಾದಂಥ ಕನ್ನಡ ಪತ್ರಿಕೋದ್ಯಮದ ಇತಿಹಾಸ ಸುಮಾರು 183 ವರ್ಷಗಳ ಕಾಲ ಸುದೀರ್ಘ ಕಾಲ ಮಾಡಿಕೊಂಡು ಬಂದಿದೆ. ಹೀಗಾಗಿ ಅವರು ಆಗ ಮಂಗಳೂರು ಸಮಾಚಾರದ ಮೂಲಕ ಹಾಕಿದಂಥ ಭದ್ರ ಬುನಾದಿಯೇ ಇವತ್ತು ಕರ್ನಾಟಕದಲ್ಲಿ ಪತ್ರಿಕೆಗಳು ಉಳಿವಿಗೆ ಕಾರಣ ಆಗಿದೆ. ಸುಮಾರು 1252 ಪತ್ರಿಕೆಗಳು ಇವತ್ತಿನ ದಿನದಲ್ಲಿ ಕನ್ನಡ ಭಾಷೆಯಲ್ಲಿ ಮುದ್ರಣಗೊಳ್ತಾ ಇದೆ. ಅದರಲ್ಲಿ 540 ಕನ್ನಡ ದಿನಪತ್ರಿಕೆಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಪ್ರಾದೇಶಿಕ ಆವೃತ್ತಿಗಳಾಗಿ ಮುದ್ರಣಗಳು. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಮತ್ ಮಾತನಾಡಿ, ಹಿರಿಯರ ಸ್ಮರಣೆಯಲ್ಲಿ ಕೊಡಗು ಪತ್ರಕರ್ತರ ಸಂಘಕ್ಕೆ ದತ್ತಿಯನ್ನು ನೀಡಿದ ದಾನಿಗಳನ್ನು ನಾವು ಯಾವತ್ತೂ ಸ್ಮರಿಸಬೇಕು. ಇಂಥ ದತ್ತಿ ಪ್ರಶಸ್ತಿಗಳ ಮೂಲಕ ಪತ್ರಿಕಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸುವ ಮೂಲಕ ಇತರರಿಗೂ ಪ್ರೇರಣೆ ನೀಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಎಸ್.ಎ. ಮುರಳೀಧರ್ ಮಾತನಾಡಿ, ಕ್ರಿಶ್ಚಿಯನ್ ಮಿಷನರಿಗಳ ಮೂಲಕ ಧರ್ಮ ಪ್ರಚಾರಕ್ಕೆ ಬಂದ ಹರ್ಮನ್ ಮೋಗ್ಲಿಂಗ್ ಅವರು ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಆರಂಭಿಸಿದವರಾಗಿದ್ದು, ಅವರು ಹಾಗೂ ಕನ್ನಡಕ್ಕೆ ನಿಘಂಟನ್ನು ನೀಡಿದ ಕಿಟಲ್ ಅವರು ಕೊಡಗಿನಲ್ಲಿ ಕಾರ್ಯನಿರ್ವಹಿಸಿದ್ದನ್ನು ಸ್ಮರಿಸಿದರು. ಕೊಡಗಿನ ಪತ್ರಿಕಾ ಕ್ಷೇತ್ರದ ಭೀಷ್ಮರೆಂದೇ ಖ್ಯಾತರಾದ ಬಿ.ಎಸ್. ಗೋಪಾಲಕೃಷ್ಣ ಅವರು ಪತ್ರಿಕಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಂದ ಇಂದು ಜಿಲ್ಲೆಯಲ್ಲಿ ಮಾಧ್ಯಮ ಕ್ಷೇತ್ರ ಸಶಕ್ತವಾಗಿ ಬೆಳೆದು ನಿಲ್ಲುವಂತಾಗಿದೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು. ಅದಕ್ಕೆ ಒಬ್ರು ಕೇಳಿದ್ರೆ ವ್ಯಂಗ್ಯನ ಅಥವಾ ಹೊಗಳಿಕೆಯ ಸರ್ ಅಂತ ಲಂಕೇಶ್ ಸರ್, ನೀವು ವ್ಯಂಗ್ಯ ಅಲ್ಲ. ಈ ಕಂಡಕ್ಟರ್ ಆಗಿದ್ದವರು ಶಕ್ತಿ ದಿನಪತ್ರಿಕೆಯಲ್ಲಿ ವರದಿಗಾರರಾಗಿ ಕೂಡ ಏಜೆಂಟರಾಗಿ ಕೂಡ ಕುಶಾಲನಗರ ಭಾಗದಲ್ಲಿ ಕೆಲಸ ಮಾಡಿ ಶಕ್ತಿ ದಿನಪತ್ರಿಕೆಯಿಂದ ತನ್ನನ್ನು ತಾನು ಗುರುತಿಸಿಕೊಂಡು TMC ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅದು ಮಾಧ್ಯಮಕ್ಕಿರುವ ಒಂದು ಶಕ್ತಿ ಏನಂತಂದ್ರೆ ಅದರಿಂದ ಅವರು ಮುಖ್ಯಮಂತ್ರಿ ಆಗಿದ್ರು ಅಂತ ನಾನು ಅದನ್ನು ಬಯಸ್ತೀನಿ. ಯಾಕಂದ್ರೆ ಒಬ್ಬ ಕಂಡಕ್ಟರ್ಗೆ ಸಾಧ್ಯ ಇಲ್ಲ, ಆದರೆ ಒಬ್ಬ ವರದಿಗಾರನ್ನ ಇಡೀ ಸಮಾಜ ಗೌರವ ಕೊಟ್ಟು ಗುರುತಿಸ್ತದೆ. ಆ ಮೂಲಕ ಶಕ್ತಿಯ ಒಬ್ಬ ವರದಿಗಾರರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕೈಕ ಮುಖ್ಯಮಂತ್ರಿ ಇನ್ನು ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಕೊಡಗಿಗೆ ಮಂತ್ರಿನೇ ಕಾಣಕ್ಕೆ ಸಾಧ್ಯ ಇಲ್ಲ, ಕಾಲದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ ನಾನು ಅದು ಹೇಳ್ತೀನಿ. ಹಾಗೆ ಬೇರೆ ಬೇರೆ ಪತ್ರಿಕೆಗಳು ಕೂಡ ಕೊಡಗಲ್ಲಿ ತುಂಬ ಕೆಲಸ ಮಾಡಿದೆ. ನವಶಕ್ತಿ, ಗಡಿಗಳ ಸಂಚಾರಿ, ಪರಾಕ್ರಮ, ರವಿ, ಈ ಥರ ತುಂಬ ಪತ್ರಿಕೆಗಳು ಕೊಡಗಿನ ಪತ್ರಿಕೋದ್ಯಮದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. 20ನೇ ಇಸ್ವಿಯಲ್ಲಿ 1905ನೇ ಇಸ್ವಿಯಲ್ಲಿ ಕೂಡ ಕೊಡಗಲ್ಲಿ ಪತ್ರಿಕೋದ್ಯಮ ಇತ್ತು. 883ರಲ್ಲಿ ಕೊಡಗು ಚಂದ್ರಿಕೆ ಕೂಡ ಶನಿವಾರ ಸಂತೆಯಿಂದ ಬಂದಿತ್ತು ಅಂತ ಹೇಳ್ತಾ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಿ.ವಿ. ರವಿಕುಮಾರ್ ಅವರು ಮಾತನಾಡಿ, ಸಾರ್ವಜನಿಕರು ಪತ್ರಿಕೆಗಳಿಗೆ ನೀಡುವ ಗೌರವಕ್ಕೆ ತಕ್ಕಂತೆ ಪತ್ರಿಕಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಅತ್ಯಂತ ಜವಾಬ್ದಾರಿಯುತವಾಗಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವುದು ಅತ್ಯಗತ್ಯವಾಗಿದೆ. ಸಮಾಜದ ಸ್ವಾಸ್ಥ್ಯ ಸಂರಕ್ಷಣೆ ಹಾಗೂ ನಮ್ಮನ್ನಾಳುವ ವ್ಯವಸ್ಥೆಯ ಲೋಪಗಳನ್ನು ತಿಳಿಸುವ ಮೂಲಕ ಆಡಳಿತ ವ್ಯವಸ್ಥೆ ಸರಿಯಾದ ಹಾದಿಯಲ್ಲಿ ಸಾಗುವಂತೆ ನೋಡಿಕೊಳ್ಳುವ ಮಹತ್ವದ ಜವಾಬ್ದಾರಿ ಪತ್ರಿಕೆಗಳದ್ದೆಂದು ಅಭಿಪ್ರಾಯಪಟ್ಟರು. ಮಿತ್ರರೇ, ಪತ್ರಕರ್ತರ ಬದುಕು ನಿಜವಾಗ್ಲೂ ಅತಂತ್ರ ಬದುಕು. ಎಲ್ಲಿಯೂ ಅವರಿಗೆ ಒಂದು ಆ ಬದುಕಿಗೆ ಒಂದು ಯಾವುದೇ ಒಂದು ಗ್ಯಾರಂಟಿ ಇರೋದಿಲ್ಲ. ಈಗ ಬೇರೆ ಎಂಪ್ಲಾಯೀಸ್ ಥರ ಅವರಿಗೆ ಯಾವುದೇ ಬೆನಿಫಿಟು ಇರೋದಿಲ್ಲ. ಹಾಗಾಗಿ ಅತ್ಯಂತ ನಿಸ್ವಾರ್ಥ ಸೇವೆಯನ್ನು ಮಾಡ್ತಿದ್ರು ಸಮಾಜದಲ್ಲಿ. ಅವರಿಗೆ ಆ ಒಂದು ನಿಸ್ವಾರ್ಥ ಸೇವೆ ಸಲ್ಲಿಸುವಾಗ ಕೊಡಗು ಪತ್ರಕರ್ತರ ಸಂಘದ ಜೊತೆ ನಿಲ್ಲಬೇಕಾಗ್ತದೆ. ಈ ಉದ್ದೇಶದಿಂದ ಕೊಡಗು ಪತ್ರಕರ್ತರ ಸಂಘ ಒಂದು ಕ್ಷೇಮ ನಿಧಿಯನ್ನು ಆರಂಭಗೊಂಡು ಆ ಒಂದು ಕ್ಷೇಮ ನಿಧಿಯಲ್ಲಿ ಪತ್ರಕರ್ತರ ಕ್ಷೇಮಕ್ಕಾಗಿ ಒಂದು ಮೊತ್ತವನ್ನು ಸಂಗ್ರಹ ಮಾಡುವ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಏಕೆಂದರೆ ಕಳೆದ ವರ್ಷ ಈ ವರ್ಷ 2026ರಲ್ಲಿ ನಾವೊಂದು ಕ್ರಿಕೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು
ನಮ್ಮ ಕೆಲವು ದಾನಿಗಳ ಸಹಕಾರದಿಂದ ಒಂದಷ್ಟು ಮೊತ್ತವನ್ನು ಪತ್ರಕರ್ತರ ಒಂದು ಯೋಗಕ್ಷೇಮಕ್ಕಾಗಿ ನಾವು ಮೀಸಲಿಟ್ಟಿದ್ದೀವಿ. ಇನ್ನು ಮುಂದೆ ಕೂಡ ಆ ಒಂದು ಮೊತ್ತವನ್ನು ಸ್ವಲ್ಪ ಇನ್ನೂ ಜಾಸ್ತಿ ಮಾಡುವಾಗೆ ಕನಿಷ್ಠ ಒಂದು 10 ಲಕ್ಷದವರೆಗೆ ಒಂದು ಸಂಗ್ರಹ ಮಾಡುವಂಥ ಗುರಿ ಹೊಂದಿದ್ದೇವೆ. ಮುಂದಿನ ವರ್ಷ ಅದನ್ನು ನಾವು ಗುರಿಯನ್ನು ಮುಟ್ಟಲು ಪ್ರಯತ್ನ ಪಡುವಂತ ಹೇಳ್ತಾ ಇದ್ದೀನಿ. ಸಮಾರಂಭದಲ್ಲಿ 8 ಮಂದಿಗೆ ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಸನ್ಮಾನಿತರ ಪರವಾಗಿ ಅಶ್ರಫ್ ಕರಡ, ಎಸ್ಜಿ ಉಮೇಶ್, ಕುಡೆಕಲ್ ಸಂತೋಷ್, ಟಿಜೆ ಪ್ರವೀಣ್ ಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದತ್ತಿ ದಾನಿಗಳಾದ ಮನೆಪಂಡ ಕಾಂತಿ ಸತೀಶ್, ಬಿಜಿ ಅನಂತಶಯನ, ಗುಡ್ಡೆಮನೆ ವಿಶ್ವಕುಮಾರ್, ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್, ರೋಟರಿ ಮಿಸ್ಟಿ ಹಿಲ್ಸ್ನ ನಿಯೋಜಿತ ಅಧ್ಯಕ್ಷ ಪಿಆರ್ ರಾಜೇಶ್, ಸಮರ್ಥ ಕನ್ನಡಿಗರು ಸಂಸ್ಥೆಯ ಸಂಚಾಲಕರಾದ ಕೆ ಜಯಲಕ್ಷ್ಮಿ, ಸೌಮ್ಯ ಭಟ್, ಜಾನಪದ ಪರಿಷತ್ನ ಪದಾಧಿಕಾರಿಗಳಾದ ಪ್ರತಿಮಾ ರೈ, ಪೊನ್ನಂಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಜ್ ಕುಶಾಲಪ್ಪ, ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಸಿ ದಿನೇಶ್, ಕಾರ್ಯದರ್ಶಿ ವಿನ್ಸೆಂಟ್, ಸೋಮರಪೇಟೆ ತಾಲೂಕು ಸಂಘದ ಕಾರ್ಯದರ್ಶಿ ಡಿಪಿ ಲೋಕೇಶ್, ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷ ಮುದೇಶ್ ಪೂವಯ್ಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಪಾಲ್ಗೊಂಡಿದ್ದರು. ವಿಶ್ವ ಸರ್ ಅವರ ದತ್ತಿ ಪ್ರಶಸ್ತಿ ಇದಕ್ಕೆ ಸುನಿಲ್ ಸರ್ ಬಂದಂತಾಗಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೋಹನ್ ರಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಅತ್ಯುತ್ತಮ ಮಾನವೀಯ ವರದಿಗೆ ಈ ಪ್ರಶಸ್ತಿ ಅವರ ಪಾಲಾಗಿದೆ. ಪತ್ರಿಕಾ ಭವನ ಟ್ರಸ್ಟ್ನ ಟ್ರಸ್ಟಿಗಳಾದ ತಿಮ್ಮಪ್ಪನವರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಿರಿಯ ಪತ್ರಕರ್ತರು ತಿಮ್ಮಪ್ಪ ಸರ್. ಕೊಂಡು ಬಂದಂತಹ ವಾಲಿಬಾಲ್ ತಂಡಕ್ಕೆ ಮತ್ತು ಎಲ್ರಿಗೂ ಗೌರವಿಸಿದಂತಹ ಕೊಡಗು ಪತ್ರಕರ್ತ. ಕೊಡವ ಭಾಷಾ ಸಂಸ್ಕೃತಿ ಸಂಪ್ರದಾಯಗಳ ಮೂಲತಾಯಿ ಬೇರಿನಂತಿರುವ ಕೊಡವ ಭಾಷಿಕ ಜನಾಂಗದವರಿಂದ ಹಲವಾರು ವರ್ಷಗಳಿಂದ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ತಾತ್ಸಾರ ಮನೋಭಾವನೆಯಿಂದ ಕಾಣ್ತಾ ಇದ್ದಾರೆ ಎಂದು ಕೊಡವ ಭಾಷಿಕ ಸಮುದಾಯಗಳ ಕೂಟದ ಅಧ್ಯಕ್ಷ ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೊಡವ ಭಾಷಿಕ ಸಮುದಾಯಗಳ ಕೂಟದ 2025-26ನೇ ಸಾಲಿನ ಮಹಾಸಭೆ ಮೂರ್ನಾಡು ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಿತು. ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದವರು, ತೀರಾ ಹಿಂದುಳಿದ ಮೂಲ ನಿವಾಸಿ ಜನಾಂಗದವರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಆಡಳಿತ ವ್ಯವಸ್ಥೆ ವಿಫಲತೆಯನ್ನು ಕಾಣ್ತಾ ಇದೆ. ಕೊಡವ ಭಾಷಿಕ ಜನಾಂಗದವರಿಂದ ಕೇವಲ ಮತ ಬ್ಯಾಂಕಿಗಾಗಿ ಬಳಸಿಕೊಳ್ತಾ ಇರುವುದು ವಿಪರ್ಯಾಸವೆಂದರು. ಜನಾಂಗದ ಪ್ರಮುಖರಾದ ಕೋಲೆಯಂಡ ಡಾಕ್ಟರ್ ಮೋಹನ್ ಅಪ್ಪಾಜಿ, ಅಂಬಾಡಿರ ಕಾರ್ಯಪ್ಪ, ಕುಡಿಯರ ಮುತ್ತಪ್ಪ, ವಾಸುದೇವ್, ಪ್ರಭುಕುಮಾರ್, ಬಿದ್ದಪ್ಪ ಮುಂತಾದವರು ಈ ಸಂದರ್ಭ ಮಾತನಾಡಿದರು.